ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಪ್ರತಿ ಅಮ್ಮಂದ್ರಿಗೂ ಇರುವಂಥ ಒಂದು ಯೋಚನೆ ಅಂತ ಹೇಳಿದ್ರೆ ಮಾರ್ನಿಂಗ್ ಏನು ತಿಂಡಿ ಮಾಡೋಣ. ಪ್ರತಿ ದಿನವೂ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ನಾವು ಕಳಿತೀವಿ. ಹಿಂದಿನ ದಿನವೇ ಏನಾದರೂ ನಾವು ರೆಡಿ ಮಾಡಿಕೊಂಡು ಇಂಥದ್ದೇ ಮಾಡೋಣ ಪರ್ಟಿಕ್ಯುಲರ್ಲಿ ಅಂತ ಹೇಳಿ ಯೋಚನೆ ಮಾಡಿಟ್ಕೊಂಡಿದ್ರೆ ಸ್ವಲ್ಪ ಸರಾಗ ಆಗುತ್ತೆ. ಆದರೆ ಏನೂ ಥಿಂಕ್ ಮಾಡ್ದೇ ಮಾರ್ನಿಂಗ್ ಎದ್ದ ಮೇಲೆ ಯೋಚನೆ ಮಾಡಿ ತಿಂಡಿ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಅದೇ ರೀತಿ ದಿನ ನಂದಾಗಿತ್ತು. ನಾನು ಹಿಂದಿನ ದಿನವೇ ಏನೂ ಯೋಚನೆ ಮಾಡ್ಕೊಂಡಿರಲಿಲ್ಲ ಇದು ಮಾಡೋಣ ಅಂತ ಏನೂ. ಸೊ ಮಾರ್ನಿಂಗ್ ಎದ್ಮೇಲೆ ಏನು ಮಾಡೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೀರು ಕುಡಿತಾ ಥಿಂಕ್ ಮಾಡಾದಮೇಲೆ ಓಕೆ ಪೂರಿ ಮಾಡಿ ಸ್ವಲ್ಪ ತುಂಬ ದಿನ ಆಗಿದೆ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಪೂರಿಗೆ ಸಾಗು ಮಾಡೋಣವಾ ಅಥವಾ ಆಲೂಗೆಡ್ಡೆ ಪಲ್ಯ ಮಾಡೋಣವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಓಕೆ ಬಾಂಬೆ ಸಾಗು ಒಂದು ಸತಿ ಟ್ರೈ ಮಾಡೋಣ. ಒಂದು ಸರಿನೂ ನಾನು ಟ್ರೈ ಮಾಡಿರಲಿಲ್ಲ, ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಾಗಿತ್ತು. ನಾನು ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂದರೆ ಬಾಂಬೆ ಸಾಗು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಆಲೂಗೆಡ್ಡೆನ ಸ್ವಲ್ಪ ದಪ್ಪದಾಗಿ ಹೆಚ್ಚಿ ಅಂದರೆ ಸಿಪ್ಪೆ ತೆಗೆದು ಹೆಚ್ಕೊಂಡಿದ್ದೀನಿ. ನೀವು ಸಿಪ್ಪೆ ಸಮೇತ ಹಾಕಿ ಬೇಯಿಸ್ಕೊಂಡಾದ್ಮೇಲೆ ಬೇಕಾದರೂ ರಿಮೂವ್ ಮಾಡ್ಕೊಳ್ಬೋದು. ಆದರೆ ನಾನೀಗ ಸಿಪ್ಪೆ ತೆಗೆದ್ಬಿಟ್ಟೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಮಾರ್ನಿಂಗ್ ಟೈಮ್ನಲ್ಲಿ ಫಾಸ್ಟಾಗಿ ಆಗುವಂಥ ಇದನ್ನು ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ ಥರದ್ರಲ್ಲಿ ನಾನು ಸಿಪ್ಪೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಕೂಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದೊಂದು ಸರಿ ಮರ್ತೇ ಹೋಗ್ಬಿಡ್ತೀನಿ. ಒಂದು ಸರಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಆಲೂಗೆಡ್ಡೆ ಎಲ್ಲನೂ. ಹಾಕಿದ್ಮೇಲೆ ನಾನು ನೀರು ಹಾಕೋದು ಮರ್ತುಬಿಟ್ಟಿದ್ದೀನಿ, ಬರೀ ಉಪ್ಪು ಹಾಕಿ ಇಟ್ಟಿದ್ದೀನಿ. ಎಲ್ಲೋ ಸೀದೋಗಿರೋ ಸ್ಮೆಲ್ ಬರ್ತಾ ಇದೆಯಲ್ಲ, ಯಾರ್ದೋ ಮನೇಲಿ ಸ್ಮೆಲ್ ಬರ್ತಾ ಇದೆ, ಸೀದೋಗ್ತಾ ಇದೆ ಏನೋ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನಮ್ಮ ಮನೇಲಿ ನಾನೇ ಸೀಸ್ತಾ ಇದ್ದೀನಿ. ಸರಿ ಓಕೆ, ಆ ನೆನಪಾಯ್ತು ತಕ್ಷಣ ಆಫ್ ಮಾಡಿ ಎಲ್ಲ ರಿಮೂವ್ ಮಾಡಿ ಎಲ್ಲ ಮಾಡಿ ನಾನು ಮತ್ತೆ ಬೇರೆ ಇಟ್ಟು ಕುಕ್ ಮಾಡಿದ್ದಾಯಿತು. ಸೊ ನೀರು ಹಾಕೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ ಯಾರೂ ನಂತರ. ಈಗ ಅದಕ್ಕೆ ಬಾಂಬೆ ಸಾಗುಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಮಾತ್ರ ಬೇಕಾಗಿರೋವಂಥದ್ದು, ಇನ್ನೇನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಆಮೇಲೆ ನನಗನ್ಸೋದೇನು ಅಂತ ಹೇಳಿದ್ರೆ, ಈಗ ನೀವು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಏನು ಟೈಮ್ ತೊಗೊತೀರೋ ಅಷ್ಟೇ ಟೈಮ್ನಲ್ಲಿ ಸಾಗು ಕೂಡ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ ಕಾಂಬಿನೇಷನ್ನು. ಈರುಳ್ಳಿನೂ ಅಷ್ಟೇ ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ಥರ ಏನೂ ಮಾಡ್ತಾಯಿಲ್ಲ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅನ್ನಿಸ್ತು. ಅಂದರೆ ಜನರಲ್ ಟಾಪಿಕ್ ಅಷ್ಟೇ. ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಯೋಚನೆ ಅನ್ನೋದು ಎಷ್ಟು ಹಾನಿಕಾರಕ ಅಂತ ಹೇಳಿದ್ರೆ, ನಾವು ಆರಾಮಾಗಿರ್ತೀವಿ. ಯಾವುದೋ ಒಂದು ಸಣ್ಣ ಯೋಚನೆ ಅಂತ ಹೇಳಿದ್ರೂ ಏನೋ ಹುಷಾರೇ ಇಲ್ವೇನೋ ಅನ್ನೋ ರೀತಿಲಿ ನಾವು ಆಗಿಬಿಡ್ತೀವಿ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬ ಟೆನ್ಷನ್ ಮಾಡಿಕೊಂಡು ಹೆಲ್ತ್ನ ವೇರಿ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅದ್ರ ಬದಲು ಕಾಮಾಗಿ ನಡೆಯುತ್ತೆ ಬಿಡು ಅಂತ ಹೇಳಿ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಂದು ಘಟನೆ ಈಗ ಆಲ್ರೆಡಿ ನಡೆದೋಗಿರುವಂತಹ ಸಮಯದಲ್ಲಿ ನಾವು ಅದನ್ನು ಬದಲಾಯಿಸೋದಕ್ಕಾಗಲ್ಲ. ಈಗ ಆಲ್ರೆಡಿ ಅದಾಗಿರುತ್ತೆ. ನಾವು ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಅದನ್ನು ಬದಲಾಯಿಸೋದಕ್ಕಾಗಲ್ಲ. ಅದೇ ಮುಂದೆ ಆಗದೇ ಇರೋ ರೀತಿಲಿ, ಅಂದರೆ ಅದೇ ತಪ್ಪು ಮತ್ತೆ ರಿಪೀಟ್ ಆಗದೇ ಇರೋ ರೀತಿಲಿ ಪ್ರಿಕಾಷನ್ ತಗೋಬೋದೋ ಹೊರತು ಅದನ್ನು ಬಿಟ್ಟು ನಾವು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡೋದ್ರಲ್ಲಿ ಏನೂ ಅರ್ಥ ಇರಲ್ಲ ಅಲ್ವಾ? ಅದನ್ನು ನಾವು ಯೋಚನೆ ಜಾಸ್ತಿ ಮಾಡಿದಷ್ಟು ಕೂಡ ಹೇಗಾಗುತ್ತೆ ಅಂದರೆ ನಮ್ಮ ಹೆಲ್ತಲ್ಲೇ ಹಾರ್ಮೋನ್ ವೇರಿ ಆಗಿರ್ಬೋದು, ಅಥವಾ ಬಿ ಪಿ ಬರುವಂತಹ ಚಾನ್ಸಸ್ ಇರ್ಬೋದು, ಅಥವಾ ಇನ್ನೇನೋ ಪ್ರಾಬ್ಲಮ್ ಶುರುವಾಗುತ್ತೆ. ಹೇರ್ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಸ್ಕಿನ್ನೆಲ್ಲ ಒಂಥರ ಸೊಕ್ಕುಗಟ್ಟಿದಂಗೆ ಆಗೋದಕ್ಕೆ ಶುರುವಾಗುತ್ತೆ. ಡಾರ್ಕ್ ಸರ್ಕಲ್ಸ್ ಶುರುವಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ತಂದೊಡ್ಕೊಳ್ಳೋದಕ್ಕೆ ಆಗೋಗಿರುವಂಥ ವಿಷಯಕ್ಕೋಸ್ಕರ ಯೋಚನೆ ಮಾಡಿ ನಾವು ನಮ್ಮ ಹೆಲ್ತನ್ನು ಯಾಕೆ ಹಾಳು ಮಾಡ್ಕೊಳ್ಬೇಕು ಅಲ್ವಾ? ನಾವು ಯೋಚನೆ ಕಮ್ಮಿ ಮಾಡಿಕೊಂಡಷ್ಟು ಕೂಡ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಹಾಗೆಯೇ ನಮ್ಮ ಪ್ರೆಸೆನ್ಸ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನಾವು ಏನಾದರೂ ಅಯ್ಯೋ ಆಗೋಯ್ತು ಅಂತ ಕೂತಿದ್ರೆ ನಾವು ಅದೇ ಒಂದು ಮೂಮೆಂಟ್ನಲ್ಲೇ ಸ್ಟಿಕ್ ಆನ್ ಆಗಿರ್ತೀವೋ ಹೊರತು ಮುಂದೆ ನಮಗೋಸ್ಕರ ಇರುವಂಥ ಅದ್ಭುತವಾದ ಜೀವನನ ನಾವು ಹಾಳು ಮಾಡ್ಕೊಳ್ತಿದ್ದೀವಿ ಅಂತಲೇ ಅರ್ಥ ಅಲ್ವಾ? ಸೊ ಯಾವುದೇ ಟೆನ್ಷನ್ ಇಟ್ಕೋಬೇಡಿ. ಏನಾದರೂ ಒಂದು ನಿಮಗೆ ಕೆಟ್ಟದಾಗಿ ನಡೆದಿರುತ್ತಾ ಅದನ್ನು ಬಿಟ್ಟು ಮುಂದಿನ ಜೀವನದ ಕಡೆಗೆ ನಾವು ನೋಡಬೇಕಾಗುತ್ತೆ. ಆವಾಗಲೇ ನಾವು ಪಾಸ್ಟಲ್ಲಿ ಕಷ್ಟಪಟ್ಟಿದ್ರು ಪ್ರೆಸೆಂಟಲ್ಲಿ
ನಾವು ಚೆನ್ನಾಗಿರ್ಬೋದು, ಹಾಗೆ ಫ್ಯೂಚರ್ನ ಅದ್ಭುತವಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆಯೇ ಒಂದು 2 ಹಸಿಮೆಣಸಿನ್ಕಾಯಿನ ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ನಾನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಪ್ಯಾರಲಲ್ಲಾಗಿ ಚಪಾತಿ ಹಿಟ್ಟು ಅಂದರೆ ಪೂರಿಗೆ ಬೇಕಾಗಿರುವಂಥ ಹಿಟ್ಟನ್ನು ಕೂಡ ನಾನು ಕಲಸಿಟ್ಕೊಳ್ತಾ ಇದ್ದೆ. ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗೆ ನೀವು ಚೇಂಜಸ್ನ ಮಾಡ್ಕೊಳ್ಬೋದಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಹೋಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನದ ಪುಡಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂತಹ ಮಸಾಲೆಗಳು ಬೇಕಾಗಿರೋದಿಲ್ಲ. ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಈ ಅಚ್ಕಾರದ ಪುಡಿ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದು. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರದ್ದು ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಂದರೆ ಅದರ ಘಾಟ್ ಏನಿರುತ್ತೋ ಅದೆಲ್ಲ ಘಾಟೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಪ್ಯಾರಲಲ್ಲಿ ನಾನು ಇಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರ್ಲಿ ಹಾಕಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ತುಂಬ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಗಂಟು ಸಿಗೋ ರೀತಿಲಿದ್ದರೆ, ಅಂದರೆ ಬಾಯಿಗೆ ಹಾಕಿದಾಗ ಸ್ವಲ್ಪ ಸಿಗೋ ರೀತಿ ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಏನು ಒಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ಒಗ್ಗರಣೆ ಹಾಕಿ ಅದರ ಜೊತೆಗೇ ಇವಾಗ ಆಲೂಗೆಡ್ಡೆನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಖಾರ ಎಲ್ಲ ಸೇರಬೇಕು, ಒಂದೇ ಕಡೆಗೆ ಕೂತ್ಕೊಳ್ದೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಎಲ್ಲ ಚೆನ್ನಾಗಿ ಖಾರ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕೈ ಆಡ್ಕೊಳ್ಳೋದು ಅಗತ್ಯ. ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರನೇ ನಾವು ನೆಕ್ಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಅದರ ಅನುಸಾರ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ ನಂತರ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಕುದೀತಿರುವಂತಹ ಸಮಯದಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದೇ ಒಂದು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅದರ ಜೊತೆಗೆ ನೀರನ್ನ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಗಂಟಿರಬಾರ್ದು ಆ ಕಡಲೆ ಹಿಟ್ಟಲ್ಲಿ, ಆ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಆ ಕಡಲೆ ಹಿಟ್ಟಿನ ಮಿಶ್ರಣ ಏನಿದೆಯೋ ಅದನ್ನು ನಾನಿಲ್ಲಿ ಸಾಗುಗೆ ಹಾಕ್ತಾಯಿದ್ದೀನಿ. ಈ ಕುದೀತಾ ಇರೋವಂಥ ಸಾಗುಗೆ ಹಾಕಿದಾಗ ಸ್ವಲ್ಪ ನೀರಂಶ ಇರೋವಂಥ ಸಾಗು ಕಡಲೆ ಹಿಟ್ಟು ಹಾಕ್ತಿದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈ ಥರ ಕುದೀತಾ ಇರುವಾಗ ಒಳ್ಳೆ ಪರಿಮಳ ಬರುತ್ತೆ ನಿಜವಾಗ್ಲೂ. ಈ ಟೈಮ್ನಲ್ಲಿ ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅಂತ ಹೇಳಿ ಅನಿಸುತ್ತೋ ಅಂತ ಹೇಳಿದ್ರೆ ಆವಾಗ ನೀವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಇವಾಗ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಜವಾಗ್ಲೂ ಸಾಗು ಜೊತೆ, ಅಂದರೆ ಪೂರಿ ಜೊತೆಗೆ ಈ ಬಾಂಬೆ ಸಾಗು ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೋದು, ಇಲ್ಲ ಕಸೂರಿ ಮೇಥಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಪೂರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಪೂರಿನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಪೂರಿ ಲಟ್ಟಿಸುವಾಗ ನಾವು
ಹಿಟ್ಟನ್ನು ಹಾಕ್ಕೊಂಡು ಅಂದರೆ ಹಿಟ್ಟನ್ನ ಅದ್ಕೊಂಡು ಪೂರಿ ಒತ್ಕೊಳ್ಳೋದಕ್ಕಿಂತನೂ ಎಣ್ಣೆನ ಹಾಕಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪೂರಿನ ಎಣ್ಣೆಗೆ ಬಿಡ್ತಾ ಇದ್ದ ಹಾಗೇ ಅದ್ರ ಮೇಲಿರುವಂತಹ ಎಲ್ಲ ಒಂದು ಪೌಡರ್ ಅಂದರೆ ಹಿಟ್ಟು ಏನಾಗ್ತಾ ಇದೆ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದ್ರ ಬದಲು ನೀವು ಎಣ್ಣೆನ ಸವರ್ಬಿಟ್ಟು ಲಟ್ಟಿಸ್ಕೊಂಡಿದ್ರೆ ಈ ಒಂದು ಪ್ರಾಬ್ಲಮ್ಮು ಬರಲ್ಲ. ಹಾಗೆಯೇ ಎಣ್ಣೆನೂ ಕೂಡ ಕಲರ್ ಚೇಂಜ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ. ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನನ್ನ ಮಗನಿಗೆ ಬಾಕ್ಸ್ಗೆ ಅಂದರೆ ಸ್ಕೂಲ್ಗೆ ಟಿಫನ್ ಬಾಕ್ಸ್ಗೂ ಕೂಡ ನಾನು ಇದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಟೇಸ್ಟ್ ಬಂತು ಅಂದರೆ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಟ್ರೈ ಮಾಡಿ ಒಂದು ಸಾರಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತ ಬೇಕು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಇದನ್ನೆಲ್ಲ ಶೇರ್ ಮಾಡಿ. ನಿಮಗೆ ನನ್ನ ಹಳೆ ವೀಡಿಯೋಸ್ಗಳು ಯಾವುದು ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ಗೆ ಹೋಗಿ, ಅಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ. ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೂ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ಈ ಒಂದು ಜರ್ನಿಯಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.